ಆಶಾ ಕಾರ್ಯಕರ್ತೆಯರಿಗೆ ವೇತನ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೊಟ್ಟ ಮಾತಿಗೆ ತಪ್ಪಿದೆ ಅಂತ ಆಶಾ ಕಾರ್ಯಕರ್ತೆಯರು ಧರಣಿಯನ್ನ ಮಾಡಿದ್ದಾರೆ. 2025ರ ಜನವರಿಯಲ್ಲಿ ಬಾಕಿ ವೇತನ ಪಾವತಿಗೆ ಭರವಸೆಯನ್ನ ನೀಡಿದ್ರು. ತಿಂಗಳಿಗೆ ಕನಿಷ್ಠ 10,000 ರೂಪಾಯಿ ವೇತನ ಅಂತ ಭರವಸೆಯನ್ನ ನೀಡಿದ್ರು. ಆದರೂ ಕೂಡ ಇನ್ನೂ ಆ ಒಂದು ಭರವಸೆ ಈಡೇರಿಲ್ಲ. ಹೀಗಾಗಿ 2 ಪ್ರಮುಖ ಬೇಡಿಕೆಯೊಂದಿಗೆ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಆಶಾ ಕಾರ್ಯಕರ್ತೆಯರ ಜೊತೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಮಾತುಕತೆ ನಡೆಸಿದ್ದಾರೆ. ನೋಡ್ಕೊಂಡು ಬನ್ನಿ. ಪಿಂಕ್ ಅಂದ್ರೆ ಆಶಾ ಎಲ್ಲರಿಗೂ ಕೂಡ ಕಣ್ಣಿಗೆ ಕಾಣುವಂಥದ್ದು. ಆದರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಇವರನ್ನ ಕಡೆಗಣಿಸ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಕೊಟ್ಟ ಮಾತನ್ನ ಇನ್ನೂ ಕೂಡ ಭರವಸೆ ಈಡೇರಿಸಿಲ್ಲ ಅನ್ನೋ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನ ಸೇರಿಕೊಂಡು ಪ್ರತಿಭಟನೆಯನ್ನ ಕೂಡ ಕೈಗೊಂಡಿರುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ರಾಜ್ಯ ಸರ್ಕಾರ ಮಾತು ಕೊಟ್ಟಂತೆ ಮಾಸಿಕ ರೂಪಾಯಿ 10,000 ಗ್ಯಾರಂಟಿಯನ್ನ ಕೊಡ್ತಾ ಇಲ್ಲ. ಇಲ್ಲಿವರೆಗೆ 5,000 ಹಣ ಮಾತ್ರ ನಮಗೆ ಕ್ರೆಡಿಟ್ ಆಗ್ತಾ ಇರುವಂಥದ್ದು. ಪ್ರತಿದಿನ ಜಿಲ್ಲೆಗಳಲ್ಲಿ ನಾವು ಕಾಣಬಹುದು ಆಶಾ ಕಾರ್ಯಕರ್ತರಂದ್ರೆ ಪ್ರತಿಯೊಬ್ಬರು ಬಾಣಂತಿ ಆಗಿರ್ಬೋದು, ಗರ್ಭಿಣಿಯರಾಗಿರ್ಬೋದು, ಮಕ್ಕಳ ಆರೈಕೆ ಸೇರಿದಂತೆ ಬೇರೆ ಬೇರೆ ಕೆಲಸಗಳನ್ನು ಕೂಡ ಇದೇ ಆಶಾ ಕಾರ್ಯಕರ್ತರು ಮಾಡುವಂಥದ್ದು. ಪ್ರತಿದಿನ ಕೂಡ ಬೆಳಗ್ಗೆ ಎದ್ರೆ ನಾವು ಒಂದು ಹಳ್ಳಿಗಳಲ್ಲಿ ಸಮಸ್ಯೆ ಅಂತ ಆದರೆ ಆಶಾ ಕಾರ್ಯಕರ್ತರನ್ನ ತಕ್ಷಣ ಕರಿತೀವಿ. ಕಳೆದ 4-5 ತಿಂಗಳಿಂದ ಕೂಡ ಬಾಕಿ ಇರುವ ಪ್ರೋತ್ಸಾಹ ಧನವನ್ನು ಇವರಿಗೆ ಕೊಟ್ಟಿಲ್ಲ. ಸೊ ಈಗ ಕಷ್ಟಕರ ಪರಿಸ್ಥಿತಿ, ಬಹುತೇಕ ಮಂದಿ ಸಿಂಗಲ್ ಪೇರೆಂಟ್ ಕೂಡ ಇರುವಂಥದ್ದು. ಸೊ ಮಕ್ಕಳನ್ನ ಸಾಕಬೇಕಾದ್ರೂ ಅಥವಾ ತನ್ನ ಜೀವನವನ್ನು ನಿರ್ವಹಿಸಬೇಕಾದ್ರೂ ಬರುವಂತಹ ಸ್ಯಾಲರಿಯಲ್ಲಿ ಇವರು ಜೀವನವನ್ನು ನಿರ್ವಹಿಸಬೇಕಾಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಕಳೆದ 4-5 ಸಲ ಕೂಡ ಇವರು ಪ್ರತಿಭಟನೆಯನ್ನು ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಕೊಟ್ಟ ಮಾತನ್ನ ಈಡೇರಿಸಿಲ್ಲ ಅಂತ ಹೇಳ್ಬೋದು. ಈಗಾಗಲೇ ಇವರ ಭರವಸೆಯನ್ನು ಈಡೇರಿಸಿದ್ದೀವಿ ಅಂತ ಹೇಳ್ತಾರೆ. ಆದರೆ ಇನ್ನೂ ಕೂಡ ಇವರಿಗೆ ಕೊಡಬೇಕಾದಂತಹ ಹಣವನ್ನು ಕೊಟ್ಟಿಲ್ಲ. ಸೊ ನಮ್ಮ ಜೊತೆ ಮಾತಾಡೋದಕ್ಕೆ ಇಲ್ಲಿರುವಂತಹ ಆಶಾ ಕಾರ್ಯಕರ್ತರು ಇದ್ದಾರೆ. ಅವರನ್ನೆಲ್ಲ ನಾನು ಮಾತಾಡಿಸ್ತೀನಿ. ಏನೆಲ್ಲ ಸಮಸ್ಯೆ ಆಗಿದೆ, ಇಲ್ಲಿವರೆಗೆ ಸರ್ಕಾರ ಕೊಟ್ಟ ಮಾತನ್ನ ಭರವಸೆಯನ್ನು ಈಡೇರಿಸಿದ್ಯಾ ಅಂತ. ಮ್ಯಾಮ್, ನೀವು ಇದೇ ಫ್ರೀಡಂ ಪಾರ್ಕ್ನಲ್ಲಿ ಕಳೆದ 4-5 ತಿಂಗಳಿಂದ ನಾವು ನೋಡ್ತಾ ಇದ್ದೀವಿ. ನಾವೇ ಬಂದು ಸುದ್ದಿಯನ್ನು ಮಾಡಿದ್ವಿ. ಆಗ ನಿಮಗೆ ಸರ್ಕಾರ ಭರವಸೆಯನ್ನು ಕೊಟ್ಟಿತ್ತು. ಈಗ ನೀವು ಮತ್ತೆ ಎಲ್ಲ ಆಶಾ ಕಾರ್ಯಕರ್ತರು ಸೇರಿದ್ದೀರಾ. ನಿಮ್ಮ ಭರವಸೆಯನ್ನು ಈಡೇರಿಸಿಲ್ವಾ ಅಥವಾ ಸರ್ಕಾರ ಕೊಟ್ಟ ಮಾತನ್ನು ನಡೆಸ್ಕೊಂಡಿಲ್ವಾ? ಏನು ಮ್ಯಾಮ್? ನಾವು ಕಳೆದ ಜನವರಿಯಲ್ಲಿ ಇಲ್ಲಿ ಹೋರಾಟ ಮಾಡಿದ್ದು. ಅದಾದ ನಂತರ ಕೊಟ್ಟ ಮಾತು ಉಳಿಸ್ಕೊಂಡಿಲ್ಲ ಸರ್ಕಾರ ಅಂಥೇಳಿ ಜನವರಿಂದ ಈಚೆಗೆ ಒಂದು ಹೋರಾಟನೂ 3 ಸಲ ಮಾಡಿದ್ದೀವಿ. ಸೊ ಒಟ್ಟು 4 ಹೋರಾಟ ನಡೆದಿದೆ ಇಲ್ಲಿ. ಸೊ ಲಾಸ್ಟ್ ಜನವರಿಯಲ್ಲಿ ಒಂದು 20,000 ರಿಂದ 30,000 ಜನ ಆಶಾಗಳು ಹಗಲು ರಾತ್ರಿ ನಾವು ಹೋರಾಟ ಮಾಡಿದ್ದೀವಿ. ಸೊ ಆಗ ಸರ್ಕಾರ ಕೊಟ್ಟ ಮಾತು 10,000 ನಾವು ಪ್ರತಿಯೊಂದು ಆಶಾಗಳಿಗೆ ಬರೋ ರೀತಿ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಆ ಒಂದು ಮಾತು ಕೊಟ್ಟಿದ್ದು ಈವರೆಗೂ ಅವ್ರು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಅದಕ್ಕೂ ಒಂದು ಸೌಜನ್ಯನೂ ಇಲ್ಲ. ಯಾತಕ್ಕೋಸ್ಕರ ನಾನು ಮಾಡಿಲ್ಲ, ಸಮಸ್ಯೆ ಏನಂಬುದ್ರ ಬಗ್ಗೆ ಕೂಡ ಅವರು ಒಂದು ಮಾತನ್ನು ಮಾತಾಡ್ತಾ ಇಲ್ಲ. ಈ ಮೌನ ಯಾಕೆ ಅಂತ ನಮ್ಗೆ ಈವರೆಗೂ ಅರ್ಥ ಆಗ್ತಾ ಇಲ್ಲ. ಮೊನ್ನೆ ಇಲ್ಲಿ ಬೆಳಗಾವಿಯಲ್ಲಿ ಕೂಡ ಸೆಷನಲ್ಲಿ ಇದೇ ಮಾತನ್ನು ನಾವು ಇವ್ರಿಗೆ ಮುಖ್ಯಮಂತ್ರಿಗೆ ಕೇಳಬೇಕಂತ ಹೊರಟಿದ್ವಿ. ಅವ್ರಿಗೆ ಜ್ಞಾಪಿಸಕ್ಕಂತ ಹೊರಟಿದ್ವಿ. ಕೊಟ್ಟ ಮಾತು ಯಾಕೆ ಉಳಿಸ್ಕೊತಾ ಇಲ್ಲ, ಸಮಸ್ಯೆ ಏನಾಗಿದೆ, ಬನ್ನಿ ಹೊರಗಡೆ ಮಾತಾಡಿ ಅಂತೇಳಿ. ಸೊ ಅಲ್ಲಿ ಕೂಡ ಉತ್ತರ ಇಲ್ಲ. ಮಾನ್ಯ ಆರೋಗ್ಯ ಸಚಿವರು ಬಂದಲ್ಲಿ ಮನವಿ ಪತ್ರನ ಸ್ವೀಕಾರ ಮಾಡಿದ್ರು. 10,000 ನಾವು ನಿಮಗೆ ಕೊಡಬೇಕು ಅಂತ ಹೇಳಿದ್ರೆ ನಾವು ಕೊಡ್ತೀವಿ, ಗ್ಯಾರಂಟಿ ಕೊಡ್ತೀವಿ. ಮುಖ್ಯಮಂತ್ರಿಗಳ ಜೊತೆ ಒಂದು ಸಭೆನ ನಾನು ಆರ್ಗನೈಸ್ ಮಾಡ್ತೀನಿ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳ ಜೊತೆ ಒಂದು ಸಭೆ ಈವರೆಗೂ ಕೂಡ ಅವರು ಆರ್ಗನೈಸ್ ಮಾಡಲಿಲ್ಲ. ನೋಡಿದ್ರಲ್ವಾ, ಈಗಾಗಲೇ ಬಹಳಷ್ಟು ಜನ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಈಗಾಗಲೇ ಪ್ರತಿಭಟನೆ ಮಾಡೋ ಮೂಲಕ ಸರ್ಕಾರಕ್ಕೆ ಬಿಸಿಯನ್ನು ಕೂಡ ತಟ್ಟಿಸ್ತಾ ಇರುವಂಥದ್ದು. ಯಾಕಂದರೆ ಕೊಟ್ಟ ಮಾತನ್ನು ಸರ್ಕಾರ ಎಲ್ಲೋ ಒಂದು ಕಡೆ ನಡೆಸಿಲ್ಲ. ಸೊ ಹೀಗಾಗಿ ರಾಜ್ಯ ಸರ್ಕಾರ ಮಾತು ಕೊಟ್ಟಂತೆ ಮಾಸಿಕ ಹಣ ಹಾಕಬೇಕು. ಅದರಲ್ಲಿ ಕೂಡ 7,000 ಮಂದಿಯನ್ನು ಕೆಲಸದಿಂದ ತೆಗೆಯೋ ನಿರ್ಧಾರವನ್ನು ಮಾಡಿದ್ದಾರೆ. ಸೊ ಇದನ್ನ ತಕ್ಷಣ ನಿಲ್ಲಿಸಬೇಕು. ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟ ಮಾತನ್ನ ಇನ್ಸೆಂಟಿವ್ ಹಣ ಆಗಿರ್ಬೋದು, ಅವ್ರಿಗೆ ಪ್ರೋತ್ಸಾಹ ಧನವನ್ನ ಕೊಡಲೇಬೇಕನ್ನೋ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ಜಿಲ್ಲೆಗಳಿಂದ ಬಿಟ್ಟು ಬೇರೆ ಬೇರೆ ಕಡೆಗಳಿಂದ ಕೂಡ, ಸಿಟಿಯಿಂದ ಕೂಡ ಬಂದು ಈಗ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ.